Hi, my friends. Welcome to all history online class. First introduction, myself. I am Chandra, history lecturer. Came from Chikbalapur. Dear students, history is one of the most important subject in PUC, and also it is a main core subject in competitive examination. So the competitive examination point of view and also the PO examination point of view, history is a major subject. It is a scoring subject. So and the history is a important subject in PUC. Okay. ಪ್ರಿಯ ವಿದ್ಯಾರ್ಥಿಗಳು, ಮೊದಲಿಗೆ ನಾನು ಕಿರು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರ, ಇತಿಹಾಸ ಉಪನ್ಯಾಸಕರು. ಇತಿಹಾಸವು ಇತರೆ ವಿಷಯಗಳಂತೆ ತನ್ನದೇ ಆದಂತಹ ಮಹತ್ವ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇದು ನಿಮಗೆ ದ್ವಿತೀಯ PUC ಅಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಹಕಾರಿಯಾದ ವಿಷಯವಾಗಿದೆ. ಹಾಗಾಗಿ ಇತಿಹಾಸವು ಸಹ ಇತರೆ ವಿಷಯಗಳಿಗಿಂತ ಹೆಚ್ಚಿನ ಮಹತ್ವದಿಂದ ಕೂಡಿದಂತಹ ಅಧ್ಯಯನ ಆಗಿದೆ, ವಿಷಯವ ಆಗಿದೆ. ನಾವು ಈ ದಿನ ಇತಿಹಾಸದ ಅಧ್ಯಾಯದ ಮೊದಲ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಡಿಸ್ಕಸ್ ಅಬೌಟ್ ದ ಫಸ್ಟ್ ಚಾಪ್ಟರ್ ಆಫ್ ಫಸ್ಟ್ PUC subject or syllabus. Why? Because last class we already discussed about the syllabus. What are the chapters are there, and what are the concepts and sub-concepts are there in the chapters. All those things are discussed. Hence, now we discuss about the chapter first. ಪ್ರಿಯ ವಿದ್ಯಾರ್ಥಿಗಳು, ನಾವು ಹಿಂದಿನ ತರಗತಿಯಲ್ಲಿ ಇತಿಹಾಸದ ಪ್ರಥಮ PUCಯಲ್ಲಿ ಬರುವಂತಹ ಅಧ್ಯಾಯಗಳ ಬಗ್ಗೆ, ಅದರಲ್ಲಿರುವಂತಹ ವಿಷಯಗಳ ಬಗ್ಗೆ, ಉಪವಿಷಯಗಳ ಬಗ್ಗೆ, ಉಪಶೀರ್ಷಿಕೆಗಳ ಬಗ್ಗೆ ನಾವು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿದ್ವಿ. ಹಾಗಾಗಿ ಈ ದಿನ ನಾವು ಇತಿಹಾಸದ ಪ್ರಥಮ PUCಯಲ್ಲಿರುವಂತಹ ಇತಿಹಾಸ ಅಧ್ಯಯನದ ಮೊದಲ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಮೊದಲ ಅಧ್ಯಾಯ ಬಂದು ಪೀಠಿಕೆ. ಇಂಟ್ರೊಡಕ್ಷನ್ ಇಸ್ ದ ಫಸ್ಟ್ ಚಾಪ್ಟರ್. ಪೀಠಿಕೆ ಎನ್ನುವುದು ಇತಿಹಾಸದ ಪ್ರಥಮ PUCಯ ಮೊದಲ ಅಧ್ಯಾಯವಾಗಿದೆ. ಇನ್ ದಿಸ್ ಚಾಪ್ಟರ್ we mainly discuss about the meaning, definition and important study of history. These three topics are the mainly we saw in this chapter. ಇತಿಹಾಸದ ಪ್ರಥಮ PUCಯಲ್ಲಿರುವಂತಹ ಮೊದಲ ಅಧ್ಯಾಯದಲ್ಲಿ ನಾವು ಮೂರು ಪ್ರಮುಖ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ. ಅದು ಇತಿಹಾಸದ ಅರ್ಥ, ಇತಿಹಾಸಕ್ಕಿರುವಂತಹ ವ್ಯಾಖ್ಯಾನಗಳು ಮತ್ತು ಇತಿಹಾಸದ ಅಧ್ಯಯನದ ಮಹತ್ವದ ಬಗ್ಗೆ ತಿಳ್ಕೊಳ್ತೀವಿ. ಈ ಮೂರು ವಿಷಯಗಳು ಪ್ರಥಮ PUCಯ ಮೊದಲ ಅಧ್ಯಾಯದಲ್ಲಿರುವ ಅತ್ಯಂತ ಪ್ರಮುಖವಾದಂತಹ ವಿಷಯಗಳು ಆಗಿವೆ. The first one is meaning. Second one is ವಿದ್ಯಾರ್ಥಿಗಳೇ, ಮೊದಲ ಅಧ್ಯಾಯದಲ್ಲಿ ನಾವು ಮೂರು ಪ್ರಮುಖವಾದ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ. ಒಂದು ಇತಿಹಾಸದ ಅರ್ಥ, ಇತಿಹಾಸದಿಂದ ವ್ಯಾಖ್ಯಾನಗಳು ಮತ್ತೆ ಇತಿಹಾಸ ಅಧ್ಯಯನದ ಮಹತ್ವ. ಇದನ್ನ ನಾವು ಮೊದಲ ಎರಡು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಟುಡೇ ಮೇನ್ಲಿ ವಿ ಡಿಸ್ಕಸ್ ಅಬೌಟ್ ದ ಫಸ್ಟ್ two concepts of the first chapter. The first one is meaning of history. ಇತಿಹಾಸದ ಅರ್ಥ. ನಾವು ಇತಿಹಾಸವನ್ನು ಸಮಾಜ ವಿಜ್ಞಾನದಲ್ಲಿ 10ನೇ ತರಗತಿವರೆಗೂ ಅಧ್ಯಯನ ಮಾಡಿದ್ವಿ. ಇತಿಹಾಸ ಅಂದ್ರೆ ಇತಿಹಾಸ ಅರ್ಥ ಏನು ಅಂತ ನಿಮ್ಗೆ ಆಲ್ರೆಡಿ ತಿಳಿದಿದೆ. ಆದ್ರೂ ಸಹ ಒಂದ್ಸಲ ಇತಿಹಾಸದ ಅಧ್ಯಯನದ ಬಗ್ಗೆ ನಾವು ಅರ್ಥದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇತಿಹಾಸವು ಹಿಂದಿನ ಕಾಲದಲ್ಲಿ ನಡೆದಂತಹ ಘಟನೆಗಳ ದಾಖಲೆ ಇತಿಹಾಸ ಅಂತ ಹೇಳ್ತಾರೆ. ಸಾಮಾನ್ಯ ಅರ್ಥದಲ್ಲಿ ಇತಿಹಾಸ ಅಂತಂದ್ರೆ ಗತ ಕಾಲದಲ್ಲಿ ನಡೆದ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ಕರೆಯುತ್ತೇವೆ. ಅದರ ಪ್ರಥಮ PUCಯಲ್ಲಿ ಇತಿಹಾಸ ಅರ್ಥ ನೋಡೋದಾದ್ರೆ, ಇತಿಹಾಸ ಪದ ಯಾವ ಭಾಷೆಯಿಂದ ಬಂದಿದೆ, ಅದರ ಅರ್ಥ ಏನು ಅನ್ನೋದನ್ನ ನಾವು ಸಮಗ್ರವಾಗಿ
ಸಂಪೂರ್ಣವಾಗಿ ತಿಳ್ಕೊಳ್ತೇವೆ. Dear children, already we know about the meaning of history. Why? Because history is the main core subject in social science. Hence, already know about the meaning of the history. In general term, meaning of history is a record of past events. History is a record of past events. It is a general meaning of history. But in first PUC, specifically discuss about the what is the meaning of history. The word history is derived from Greek word historia, which means enquiry or investigation. The word history is derived from or came from Greek word historia, which means enquiry or research. Hence, the meaning of history is enquiry or research. It is a specific meaning of history. ಪ್ರಿಯ ವಿದ್ಯಾರ್ಥಿಗಳೇ, ಇತಿಹಾಸ ಅರ್ಥವನ್ನು ನಾವು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಖಚಿತವಾಗಿ ಇತಿಹಾಸದ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ ಇತಿಹಾಸ ಎಂಬಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸ ಎಂಬುದು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಅಲ್ಲಿ ಇತಿಹಾಸದ ಅರ್ಥ ಏನು? ತನಿಖೆ ಅಥವಾ ವಿಚಾರಣೆ. ಓಕೆ, ಕನ್ಫ್ಯೂಷನ್ ಆಗೋದು ಬೇಡ. ಇತಿಹಾಸ ಎಂಬಂತಹ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬಂತಹ ಪದದಿಂದ ಬಂದಿದೆ. ಇದರ ಅರ್ಥ ತನಿಖೆ ಅಥವಾ ವಿಚಾರಣೆ. ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ಇತಿಹಾಸ ಅಂತಂದ್ರೆ ಖಚಿತವಾಗಿ ಗತಿಸಿದ ಘಟನೆಗಳ ದಾಖಲೆಯ ಇತಿಹಾಸ. ಅಂದ್ರೆ ಇತಿಹಾಸದಲ್ಲಿ ಸಂಪೂರ್ಣ 100% ನಡೆದಿರುವಂತಹ ಘಟನೆಗಳ ಬಗ್ಗೆನೇ ತಿಳಿಸುತ್ತೆ ಎನ್ನುವಂತಹ ಅರ್ಥವನ್ನು ಇತಿಹಾಸ ಬಗ್ಗೆ ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಕೃತದ ಪ್ರಕಾರ ಇತಿಹಾಸ ಅಂತಂದ್ರೆ ಖಚಿತವಾಗಿ ಘಟಿಸಿದ ಘಟನೆಗಳ ದಾಖಲೆಯ ಇತಿಹಾಸ. According to Sanskrit term, history is a definite events that have occurred. Definite events that have occurred. It is a meaning of according to Sanskrit language. Okay, and then history deals with all the aspects, all the activities of human life. The first time in the history of world, Greeks were first written the historical events. Greeks were the first time record the historical events in the history of mankind. Hence, the Greeks were called as a predators of history. Especially in Greeks, Herodotus record the historical events as a scientific manner in the first time in the history of the world. Hence, Herodotus called as a father of history. Herodotus describe the historical events in scientific manner, in scientific way. Hence, he is called as known as considered as a father of history. Okay, ಇತಿಹಾಸದ ಬಗ್ಗೆ ಮೊದಲ ಬಾರಿಗೆ ಪ್ರಪಂಚದ ಇತಿಹಾಸದ ಮಾನವನ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಾಖಲಿಸಿದಂತಹ ತಿಳಿಸಿದಂತಹ ವ್ಯಕ್ತಿಗಳೇ ಗ್ರೀಕ್ ದೇಶದವರು. ಗ್ರೀಕ್ ದೇಶದವರು ಮೊದಲ ಬಾರಿಗೆ ಇತಿಹಾಸದ ವಿಷಯಗಳನ್ನು ದಾಖಲೆ ಮಾಡುತ್ತಾರೆ. ಇವರಲ್ಲಿ ಪ್ರಮುಖವಾಗಿ 2 ಹೆಸರು ಇತಿಹಾಸದ
ವಿಷಯಗಳನ್ನು ಸಂಪೂರ್ಣವಾಗಿ ವೈಜ್ಞಾನಿಕ ಕ್ರಮದಲ್ಲಿ ದಾಖಲಿಸಿದ್ದಾನೆ. ಹಾಗಾಗಿ ಹೆರೋಡೋಟಸನನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಇತಿಹಾಸ ಪಿತಾಮಹ ಯಾರನ್ನು ಕರೀತೀವಿ ನಾವು? ಹೆರೋಡೋಟಸ್ ಕರೀತೀವಿ. ಈ ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದ್ದಾನೆ? ಗ್ರೀಕ್ ದೇಶಕ್ಕೆ ಸೇರಿದ್ದಾನೆ. ಪ್ರಪಂಚದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇತಿಹಾಸದ ಬಗ್ಗೆ ಉಲ್ಲೇಖಿಸಿದಂತಹ ಜನರೇ ಗ್ರೀಕರು. ಅವರಲ್ಲಿ ಪ್ರಮುಖವಾಗಿ ಬಂದ್ರೆ ಹೆರೋಡೋಟಸ್. ಈತ ಮೊದಲ ಬಾರಿಗೆ ಇತಿಹಾಸದ ವಿಷಯಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ತಿಳಿಸಿದ್ದಾನೆ. ಹಾಗಾಗಿ ಇದನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. Greeks were describe the historical events in a scientific manner in the first time in the history of the world or mankind. Especially the Herodotus is a great philosopher, historian, thinker of Greek. He described the historical events in a scientific manner. Hence, he is called as the father of history. It is the information regarding the meaning of history. ಇದು ಇತಿಹಾಸದ ಅರ್ಥಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ. ಬ್ರೀಫ್ ಆಗಿ ಇತಿಹಾಸ ಎಂಬಂತ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯನ್ ಎಂಬಂತ ಪದದಿಂದ ಬಂದಿದೆ. ಇದರ ಅರ್ಥ ವಿಚಾರಣೆ ಅಥವಾ ತನಿಖೆ. ಮತ್ತೆ ಇತಿಹಾಸವನ್ನು ಮೊದಲ ಬಾರಿಗೆ ತಿಳಿಸಿದವರೇ ಗ್ರೀಕ್ ದೇಶದ ಜನರು. ಅದರ ಪ್ರಮುಖವಾಗಿ ಹೆರೋಡೋಟಸನು ಇತಿಹಾಸಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ತಿಳಿಸಿದ್ದಾನೆ. ಹಾಗಾಗಿ ಹೆರೋಡೋಟಸ್ ಅವರನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಇದು ಇತಿಹಾಸದ ಅರ್ಥ. ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ ಮೂವ್ ದ ಡೆಫಿನೇಷನ್ಸ್. ಡೆಫಿನೇಷನ್ಸ್ ಇತಿಹಾಸದ ವ್ಯಾಖ್ಯಾನಗಳು. The general definition of history is a record of past events, but there is no universal acceptance definitions regarding history. The historians give the different opinions. Historians gave their own definitions regarding the history. Hence, there is no universal accept definition of history. Hence, the different types of and different periods, different historians give their different types of definitions regarding the history. Hence, we study the definitions of history is another important topic in the chapter first. ಇತಿಹಾಸದ ವ್ಯಾಖ್ಯಾನಗಳು. ಸಾಮಾನ್ಯ ಅರ್ಥದಲ್ಲಿ ಇತಿಹಾಸದ ವ್ಯಾಖ್ಯಾನ ಅಂತಂದ್ರೆ ಹಿಂದಿನ ಕಾಲದ ಘಟನೆಗಳ ದಾಖಲೆ ಇತಿಹಾಸ, ಗತಿಸಿದ ಘಟನೆಗಳ ದಾಖಲೆಯೇ ಇತಿಹಾಸ. ಆದರೆ ಈ ದಾಖಲೆಯನ್ನು ಎಲ್ಲರೂ ಸಹ ಒಪ್ಪಿಲ್ಲ. ಒಂದೇ ರೀತಿಯಾದಂತಹ ಏಕರೂಪವಾದಂತಹ ವ್ಯಾಖ್ಯಾನವು ಇತಿಹಾಸಕ್ಕೆ ಇಲ್ಲ. ಯಾಕೆಂದರೆ ಇತಿಹಾಸಕಾರರು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ಉಲ್ಲೇಖಿಸಿದ್ದಾರೆ, ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಉದಾಹರಣೆಗೆ ಇವಾಗ ಒಂದು 4 ಜನ ಕುರುಡರನ್ನು ನಾವು ಒಂದು ಆನೆಯ ಬಳಿ ಕರೆದುಕೊಂಡು ಹೋಗಿ, ಕುರುಡರೆ ನೀವು ಈ ಆನೆಯನ್ನು ನೋಡಿ ಆನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸಬೇಕು ಅಂತ ಹೇಳ್ತಾರೆ. ಆದರೆ ದೃಷ್ಟಿವಿಕಲಚೇತನರು ನೋಡಕ್ಕಾಗುತ್ತಾ? ಆಗುವುದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಮುಟ್ಟಿ ಸ್ಪರ್ಶಿಸಿ ಆನೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಒಬ್ಬರು ಬರ್ತಾರೆ, ಆನೆಯ ಕಾಲನ್ನು ನೋಡ್ಬಿಟ್ಟು ಕೈಯಲ್ಲಿ ಮುಟ್ಬಿಟ್ಟು ಆನೆ ಕಂಬದ ರೀತಿಯಲ್ಲಿ ಉದ್ದವಾಗಿದೆ ಅಂತ ಹೇಳ್ತಾರೆ. ಆಯ್ತಪ್ಪ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ,
ಆನೆಯ ಬಾಲವನ್ನು ನೋಡ್ಬಿಟ್ಟು ಆನೆಯು ಹಗ್ಗದ ರೀತಿಯಲ್ಲಿ ಉದ್ದ ಸಣ್ಣವಾಗಿದೆ ಅಂತ ಹೇಳ್ತಾನೆ. ಆಯ್ತು, ಅವನು ಅದ. ಇನ್ನೊಬ್ಬ ಬಂದ, ಆನೆಯ ಹೊಟ್ಟೆ ನೋಡ್ಬಿಡ್ತಾನೆ, ಹೊಟ್ಟೆನ ಮುಟ್ಟಿಬಿಟ್ಟು ಏನ್ ಹೇಳ್ತಾನೆ, ಆನೆ ದಪ್ಪವಾಗಿದೆ ಅಂತ ಹೇಳ್ತಾನೆ. ಆದ್ರೆ ಆನೆ ಯಾವಿದೆ, ಬೃಹದಾಕಾರವಾಗಿದೆ, ಉದ್ದನ ಸೊಳ್ಳ ಹೊಂದಿದೆ, ದಪ್ಪ ದಪ್ಪ ಕಾಲ ಹೊಂದಿದೆ, ದೈತ್ಯವಾಗಿದೆ. ಆದ್ರೆ ಕೂಡ ಏನ್ ಹೇಳ್ತಾರೆ, ಒಂದೊಂದು ತಮ್ಮ ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇತಿಹಾಸದ ವ್ಯಾಖ್ಯಾನಗಳ ಬಗ್ಗೆನೂ ಸಹ ಇತಿಹಾಸಕಾರರು ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಈ ಇತಿಹಾಸದ ವ್ಯಾಖ್ಯಾನದ ಬಗ್ಗೆ ಯಾರ್ಯಾರು ಯಾವ ವಿದ್ವಾಂಸರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಾವು ಈ ದಿನ ತಿಳಿದುಕೊಳ್ಳೋಣ. ಓಕೆ, the first one is, who is called the father of history? Herodotus. First discuss about the Herodotus definition. What is the definition of Herodotus regarding the history? Okay. Herodotus is called as a father of history. He belongs to Greek country. He was a great historian and philosopher, thinker of Greek country. He traveled the Asia, Africa and other countries, and he described he record the historical events regarding the Persian wars in his work. It is called the history of Persian wars. The history of Persian wars is an important work of Herodotus. Herodotus written the book which is called the Persian wars. It is 9 volumes. It is give the first historical events in the history of mankind. Hence, he is called as the father of history. And according to Herodotus, history is a story of great heroes and unique events to be remembered by the future generation. It is the most important definition of Herodotus about history. Okay. To be remembered by the future generation. It is a definition of Herodotus regarding the history. Once again, I repeat it. History is a record of great heroes and unique events to be remembered by the future generation. Herodotus described only great heroes and great events, but he did not
give the information regarding the small dynasties, small events, small achievements of the petty rulers. He mentioned only the important rulers like Ashoka, Samudragupta, and then Babur, and then Muhammad bin Tughlaq, and their achievements. But he completely forget the other important sub rulers, predators, and their achievements. Okay, it is a information regarding the definition of elders regarding the history. Okay, ನಾವು ಇತಿಹಾಸದ ವ್ಯಾಖ್ಯಾನಗಳನ್ನು ನಾವು ಇತಿಹಾಸಕಾರ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿರೋದನ್ನ ನೋಡ್ತೀವಿ. ಮೊದಲನೇದಾಗಿ ನಾವು ಇತಿಹಾಸದ ಪಿತಾಮಹ ಅಂತ ಯಾರು ಕರೀತೀವಿ? ಹೆರೋಡೋಟಸ್ ಅನ್ನ ನೋಡ್ತೀವಿ. ಈ ಹೆರೋಡೋಟಸ್ ಇತಿಹಾಸದ ಬಗ್ಗೆ ಯಾವ ರೀತಿಯಾದ ಮಾಹಿತಿಯನ್ನು ನೀಡಿದ್ದಾನೆ, ಯಾವ ರೀತಿ ವ್ಯಾಖ್ಯಾನ ನೀಡಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮೊದಲಾಗಿ ಇದು ಹೆರೋಡೋಟಸ್ ಗ್ರೀಕ್ ದೇಶಕ್ಕೆ ಸೇರಿದವನಾಗಿದ್ದಾನೆ. ಇದು ಗ್ರೀಕ್ ದೇಶದ ಅತ್ಯಂತ ಪ್ರಸಿದ್ಧನಾದ ಇತಿಹಾಸಕಾರ, ಮನಃಶಾಸ್ತ್ರ ಸಹ ಆಗಿದ್ದಾನೆ. ಈತನು ಏಷ್ಯಾ, ಆಫ್ರಿಕಾ ಮೊದಲಾದ ದೇಶಗಳನ್ನು ಸಂಚರಿಸಿ ಅಲ್ಲಿನ ಐತಿಹಾಸಿಕ ಅಂಶಗಳನ್ನು ತನ್ನ ಕೃತಿಯಾದ ಪರ್ಷಿಯನ್ ಕದನಗಳ ಇತಿಹಾಸ ಎಂಬಂತಹ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ. ಪೆಲೋಪೊನೇಷಿಯನ್ಸ್ ವಾರ್ ಅಂತ ಬರುತ್ತೆ. ಪರ್ಷಿಯನರ ಮತ್ತು ಗ್ರೀಕರ ನಡುವಿನ ಯುದ್ಧಗಳ ಬಗ್ಗೆ ಆತ ಮೊದಲ ಬಾರಿಗೆ ಉಲ್ಲೇಖಿಸುತ್ತಾನೆ. ಆ ಕೃತಿಯೇ ಪರ್ಷಿಯನ್ ಕದನಗಳ ಇತಿಹಾಸ. ಈ ಪರ್ಷಿಯನ್ ಕದನಗಳ ಇತಿಹಾಸ ಎಂಬುದು ಹೆರೋಡೋಟಸ್ನ ಪ್ರಸಿದ್ಧವಾದಂತಹ ಕೃತಿ ಆಗಿದೆ. ಈ ಕೃತಿಯಲ್ಲಿ ಆತ ಮೊದಲ ಬಾರಿಗೆ ಇತಿಹಾಸದ ಅಂಶಗಳನ್ನು ಉಲ್ಲೇಖಿಸಿದ್ದಾನೆ, ಬರೆದಿದ್ದಾನೆ. ಹಾಗಾಗಿ ಹೆರೋಡೋಟಸ್ ನಾವೇನು ಕರಿತೀವಿ? ಇತಿಹಾಸದ ಪಿತಾಮಹ ಎಂದು ಕರಿತೀವಿ. ಈ ಇತಿಹಾಸಕಾರನು ಇತಿಹಾಸಕ್ಕೆ ತನ್ನದೇ ಆದ ದೃಷ್ಟಿಕೋನದಲ್ಲಿ, ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾನೆ. ಆ ವ್ಯಾಖ್ಯಾನ ಏನಂತಂದ್ರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಧ್ಯೆ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ಹೇಳಿದ್ದಾನೆ. ಏನು ಹೆರೋಡೋಟಸ್ನ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಂತಂದ್ರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಧ್ಯೆ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ. ಇದು ಇತಿಹಾಸಕ್ಕೆ ಹೆರೋಡೋಟಸ್ ನೀಡಿರುವಂತಹ ವ್ಯಾಖ್ಯಾನ ಆಗಿದೆ. ಏನು ಹೆರೋಡೋಟಸ್ನ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಧ್ಯೆ ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ. ಅಂದ್ರೆ ಮುಂದಿನ ಒಂದು 100 ಶತಮಾನಗಳಾಗಿರ್ಬೋದು, ಮುಂದಿನ 10 ದಶಕಗಳ ಕಾಲದಲ್ಲಾಗಿರ್ಬೋದು, ಯುವ ಪೀಳಿಗೆಯು ಹಿಂದಿನ ಕಾಲದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು, ರಾಜರ ಬಗ್ಗೆ ಅಧ್ಯಯನ ಮಾಡುವುದನ್ನೇ ನಾವು ಏನು ಕರಿತೇವೆ? ಇತಿಹಾಸ ಅಂತ ಹೇಳಿದ್ದಾರೆ. ಆದ್ರೆ ಇದು ಕೇವಲ ಮಹಾನ್ ವೀರರ ಮಧ್ಯೆ ಮಹತ್ವಪೂರ್ಣ ಘಟನೆಗಳು ಮಾತ್ರ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಆದ್ರೆ ಇತರೆ ಕೆಲವೊಂದು ಸಣ್ಣ ಪುಟ್ಟ ರಾಜರ ಆಳ್ವಿಕೆ ಮಾಡ್ತಾರೆ, ಪಾಳೆಗಾರರು ಮಾಡ್ತಾರೆ, ಅವರ ಸಾಧನೆಗಳು, ಅವರೇನೋ ಒಂದು ದೇವಾಲಯ ನಿರ್ಮಾಣ ಮಾಡಿರ್ತಾರೆ, ಅವರ ಒಂದು ಕೆರೆ ನಿರ್ಮಾಣ ಮಾಡಿರ್ತಾರೆ, ಈ ಅಂಶಗಳ ಬಗ್ಗೆ ಆದ ಉಲ್ಲೇಖಿಸಿಲ್ಲ. ಕೇವಲ ಅದನ್ನ ವ್ಯಾಖ್ಯಾನ ಏನ್ ಹೇಳಿದ್ರೆ, ಮಹಾನ್ ವೀರರ ಮಧ್ಯೆ ಅವರ ಸಾಧನೆಗಳು, ಪ್ರಮುಖ ಘಟನೆಗಳು ಅಷ್ಟೇ ಇತಿಹಾಸ ಅಂತ ಹೇಳ್ತಾನೆ. ಇದು ಹೆರೋಡೋಟಸ್ನು ಇತಿಹಾಸಕ್ಕೆ ನೀಡಿರುವಂತಹ ವ್ಯಾಖ್ಯಾನ ಆಗಿದೆ. ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ಹೆರೋಡೋಟಸ್ನ ಪ್ರಕಾರ
ಇತಿಹಾಸದ ವ್ಯಾಖ್ಯಾನ ಏನೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತೆ ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ. ನೆಕ್ಸ್ಟ್, another important historian who is called the Sant Augustine. Sant Augustine. Sant Augustine. Sant Augustine is a most important church historian in medieval period. He belongs to church historian. He gives the information regarding the history in his work, The City of God. The City of God. The City of God is an important work of Sant Augustine. He gives the most importance to God, church, and regarding the spiritual or religion field. He said that, according to Sant Augustine, history is a story of struggle between God and Satan. According to Sant Augustine, history is a story of struggle between God and Satan, which would ultimately end in the victor of God over Satan. It is the definition of Sant Augustine now regarding the history. History is a story of struggle between God and Satan, which would ultimately end in the victor of God over Satan. It is a famous definition of Sant Augustine regarding the history. Okay. ಈ ಎರಡನೇ ಪ್ರಮುಖನಾದ ಇತಿಹಾಸಕ್ಕೆ ನೀಡಿದಂತ ವ್ಯಾಖ್ಯಾನ ಯಾವಂದ್ರೆ ಆ ಎರಡನೇ ಇತಿಹಾಸಕಾರನೇ ಸಂತ್ ಆಗಸ್ಟೈನ್. ಈ ಸಂತ್ ಆಗಸ್ಟೈನ್ ಮಧ್ಯಕಾಲೀನ ಒಬ್ಬ ಪ್ರಸಿದ್ಧನಾದ ಯುರೋಪಿನ ಚರ್ಚಿನ ಧಾರ್ಮಿಕ ಚಿಂತಕ, ಇತಿಹಾಸಕಾರ, ಮಾರ್ಗದರ್ಶಕನಾಗಿದ್ದಾನೆ. ಈತನು ಇತಿಹಾಸಕ್ಕೆ ತನ್ನದೇ ಆದ ಆಧ್ಯಾತ್ಮಿಕ ವಿಷಯದಲ್ಲಿ ಧಾರ್ಮಿಕ ದೃಷ್ಟಿಕೋನದಿಂದ ಇತಿಹಾಸವನ್ನು ವ್ಯಾಖ್ಯಾನ ಮಾಡಿದ್ದಾನೆ. ಅದರ ಧಾರ್ಮಿಕ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ವ್ಯಾಖ್ಯಾನಿಸಿದ್ದಾನೆ. ಇದನ್ನು ತನ್ನ ಕೃತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿಯನ್ನು ತಿಳಿಸಿದ್ದಾನೆ. ಆ ಕೃತಿಯೇ ದ ಸಿಟಿ ಆಫ್ ಗಾಡ್. ದ ಸಿಟಿ ಆಫ್ ಗಾಡ್ ಇದು ಎರಡನೇಸನ ಪ್ರಸಿದ್ಧವಾದ ಕೃತಿ ಆಗಿದೆ. ಮತ್ತೆ ಇದನ್ನು ಇತಿಹಾಸಕ್ಕೆ ಸಂಬಂಧಿಸಿದಂತಹ ತನ್ನದೇ ಆದ ಒಂದು ವ್ಯಾಖ್ಯಾನ ನೀಡಿದ್ದಾರೆ. ಆ ವ್ಯಾಖ್ಯಾನ ಅಂದರೆ ಸಂತ ಅಗಸ್ಟೈನ್ ಪ್ರಕಾರ ಇತಿಹಾಸ ಅಂತಂದ್ರೆ
ದೇವರು ಮತ್ತೆ ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಪರ್ಯಾವಸನಗೊಳ್ಳುತ್ತದೆ ಎಂದು ತಿಳಿಸಿದ್ದಾನೆ. ಇಲ್ಲಿ ದೇವರು ಮತ್ತು ಸೈತಾನ, ದೇವರು ಅಂದ್ರೆ ಒಳ್ಳೆಯದು, ಸೈತಾನ ಅಂದ್ರೆ ಕೆಟ್ಟದ್ದು. ಕೊನೆ ಪ್ರಾರಂಭದಲ್ಲಿ ಏನಾಗುತ್ತೆ, ಕೆಟ್ಟದ್ದು ಜಯಗಳಿಸಿದ್ರು ಸಹ ಕೊನೆಯಲ್ಲಿ ಒಳ್ಳೆತನನೇ ಗೆದ್ದು ತನ್ನ ಮಹತ್ವವನ್ನು ತಿಳಿಸುತ್ತದೆ ಎಂಬಂತಹ ದೃಷ್ಟಿಕೋನದಲ್ಲಿ ಸಂತ ಅಗಸ್ಟೈನನ ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾನೆ. ಸಂತ ಅಗಸ್ಟೈನ್ gave the most importance to religion. He said that all the activities of man was guided by God. God is the ultimate, and the individual is completely belongs to God. ಏನು ಸಂತ ಅಗಸ್ಟೈನನ ಇತಿಹಾಸವನ್ನು ಧಾರ್ಮಿಕ ವಿಷಯದಿಂದಲೇ ನೋಡಿದ್ದಾನೆ. ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾನೆ. ಇದರ ಮಾನವನ ಎಲ್ಲಾ ಚಟುವಟಿಕೆಗಳು ದೇವರಿಂದ ನಿರ್ದೇಶಿಸಲ್ಪಟ್ಟಿದೆ. ಮಾನವನ ಎಲ್ಲಾ ಚಟುವಟಿಕೆಗಳು ಸಹ ದೇವರಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ತಿಳಿಸಿದ್ದಾನೆ. ಮತ್ತೆ ಈ ಮಾನವನ ಸಂಪೂರ್ಣವಾಗಿ ದೇವರ ಅಧೀನ ಎಂಬಂತಹ ಮಾಹಿತಿಯನ್ನು ತಿಳಿಸಿದ್ದಾನೆ. ಸಂತ ಅಗಸ್ಟೈನ್ನ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ, ದೇವರು ಮತ್ತೆ ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಪರ್ಯಾವಸನಗೊಳ್ಳುತ್ತದೆ ಎಂದು ಹೇಳಿದ್ದಾನೆ. ದೇವರು ಮತ್ತು ದೇವರು ಮತ್ತೆ ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ಇತಿಹಾಸವು ದೇವರು ಮತ್ತೆ ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಪರ್ಯಾವಸನಗೊಳ್ಳುತ್ತದೆ. ಇದು ಸಂತ ಅಗಸ್ಟೈನ್ ಅವರು ಇತಿಹಾಸಕ್ಕೆ ನೀಡಿರುವಂತಹ ವ್ಯಾಖ್ಯಾನ ಆಗಿದೆ. ಏನಪ್ಪಾ ಅಂತಂದ್ರೆ, ಇದರ ಪ್ರಕಾರ ಇತಿಹಾಸದಲ್ಲಿ ದೇವರು ಮತ್ತೆ ಸೈತಾನ, ದೇವರಲ್ಲಿ ಒಳ್ಳೆಯದು, ಸೈತಾನ ಕೆಟ್ಟದು. ಈ ಒಳ್ಳೆಯದು ಮತ್ತು ಕೆಟ್ಟದ ನಡುವೆ ನಡೆಯುವಂತಹ ಸಂಘರ್ಷ ಆಗಿದ್ದು ಕೊನೆಗೆ ಒಳ್ಳೆಯದೇ ಕೆಟ್ಟದ ಮೇಲೆ ಸಾಧಿಸುವ ವಿಜಯದೊಂದಿಗೆ ಮುಕ್ತಾಯ ಆಗುತ್ತೆ ಎಂದು ಈ ಸಂತ ಅಗಸ್ಟೈನ್ ಅವರು ಹೇಳಿದ್ದಾರೆ. ಇದು ಸಂತ ಅಗಸ್ಟೈನ್ ಅವರು ಇತಿಹಾಸಕ್ಕೆ ನೀಡುವ ಅತ್ಯಂತ ಪ್ರಮುಖವಾದಂತಹ ವ್ಯಾಖ್ಯಾನ ಆಗಿದೆ. It is the most important information definition of Sant Augustine regarding the history. ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಪರ್ಯಾವಸನಗೊಳ್ಳುತ್ತದೆ ಎಂದು ಸಂತ ಅಗಸ್ಟೈನ್ ಅವರು ಹೇಳಿದ್ದಾರೆ. ಇದು ಸಂತ ಅಗಸ್ಟೈನ್ ಅವರ ಇತಿಹಾಸದ ವ್ಯಾಖ್ಯಾನ ಆಗಿದೆ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್. Karl Marx is a German historian, philosopher, thinker, and socialist. He gives the economic interpretation of history. He gives a new outlook of history on the basis of economic, and he gives the most valuable information
regarding the history, socialism, spiritualism, equality, rights of laborers, all those things in his work, Das Kapital and Communist Manifesto. Das Kapital and another one is Communist Manifesto are the two important works of Karl Marx. Karl Marx wrote two important works. They are, one is Das Kapital, another one is Communist Manifesto. With a new definition regarding the history. That is, according to Karl Marx, history is a story of the struggle between haves and have-nots. According to Karl Marx, history is a story of struggle between haves and have-nots. Have and have-nots means rich and poor, merchants and laborers, slaves and farmers. The history witnesses the struggle between the man against the animals and the laborers against the owners, merchants and the workers and slaves and farmers. Hence he said that history is a story of struggle between haves and have-nots. Okay. ಮತ್ತೊಬ್ಬ ಪ್ರಮುಖನಾದ ಇತಿಹಾಸಕಾರ ಯಾರಂದ್ರೆ ಕಾರ್ಲ್ ಮಾರ್ಕ್ಸ್. ಈ ಕಾರ್ಲ್ ಮಾರ್ಕ್ಸ್ ಜರ್ಮನಿಯ ಒಬ್ಬ ಪ್ರಸಿದ್ಧ ಚಿಂತಕ, ಇತಿಹಾಸಕಾರ, ವಿದ್ವಾಂಸ, ಪತ್ರಕರ್ತ, ಮಾನವತಾವಾದಿ, ಸಮಾಜವಾದಿ. ಈತನು ಸಮಾಜವಾದ ಬಗ್ಗೆ ಇತಿಹಾಸಕ್ಕೆ ಹೊಸ ಆರ್ಥಿಕತೆಯ ದೃಷ್ಟಿಕೋನವನ್ನು ನೀಡಿದ್ದಾನೆ. ಕಾರ್ಲ್ ಮಾರ್ಕ್ಸ್ನ ಇತಿಹಾಸಕ್ಕೆ ಹೊಸ ಆರ್ಥಿಕ ದೃಷ್ಟಿಕೋನ ನೀಡಿದಂತ ಇತಿಹಾಸಕಾರನಾಗಿದ್ದಾನೆ. ಇದರ ತನ್ನ ಕೃತಿಗಳಲ್ಲಿ ಸಮಾಜವಾದ ಬಗ್ಗೆ, ಕಾರ್ಮಿಕರ ಕರ್ತವ್ಯಗಳ ಬಗ್ಗೆ, ಹಕ್ಕುಗಳ ಬಗ್ಗೆ, ಅವರಿಗೆ ನೀಡಬೇಕಾದ ಸೌಲಭ್ಯಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ತಿಳಿಸಿದ್ದಾನೆ. ಆ ಎರಡು ಕೃತಿಗಳಂದ್ರೆ ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಕಾರ್ಲ್ ಮಾರ್ಕ್ಸ್ ಅವರು ಎರಡು ಕೃತಿಗಳನ್ನು ಬರೆಯುತ್ತಾರೆ. ಆ ಎರಡು ಕೃತಿಗಳು ಅಂತಂದ್ರೆ ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಮತ್ತೊಂದು ದಾಸ್ ಕ್ಯಾಪಿಟಲ್. ಓಕೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಓಕೆ. ಮತ್ತೆ ಈ ಕಾರ್ಲ್ ಮಾರ್ಕ್ಸ್ ಇತಿಹಾಸಕ್ಕೆ ಹೊಸ ಆರ್ಥಿಕ ದೃಷ್ಟಿಕೋನ ನೀಡಿದನು. ಇದು ತನ್ನದೇ ರೀತಿಯ ಇತಿಹಾಸವನ್ನು ವ್ಯಾಖ್ಯಾನಿಸಿದ್ದಾನೆ. ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ. ಉಳ್ಳವರು ಮತ್ತೆ ಇಲ್ಲದವರ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ. ಇದು ಇತಿಹಾಸಕ್ಕೆ ಎರಡು ಸಲ ನೀಡಿದಂತ ವ್ಯಾಖ್ಯಾನ ಆಗಿದೆ. ನೋಡಿ, ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯಾಗಿದೆ. ಸಂಘರ್ಷದ ಕಥೆಯೇ ಇತಿಹಾಸ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯ ಇತಿಹಾಸ. ಇದು ಇತಿಹಾಸಕ್ಕೆ ಕಾರ್ಲ್ ಮಾರ್ಕ್ಸ್ ನೀಡಿರುವಂತಹ ವ್ಯಾಖ್ಯಾನವಿದೆ. ಈ ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ತಾರೆ, ನಾವು ಇತಿಹಾಸದ ಎಲ್ಲ ಕಾಲಘಟ್ಟಗಳಲ್ಲಿ ಸಹ ಪ್ರಾಚೀನ ಕಾಲ, ಮಧ್ಯಕಾಲೀನ, ಆಧುನಿಕ ಕಾಲದಲ್ಲಿ ನೋಡಿದ್ರು
ಬಡವರ ಮೇಲೆ ಶ್ರೀಮಂತ ದಬ್ಬಾಳಿಕೆ ನಡೆಸಿದ್ದಾರೆ, ಕಾರ್ಮಿಕರ ಮೇಲೆ ಮಾಲೀಕರು ದಬ್ಬಾಳಿಕೆ ನಡೆಸಿದ್ದಾರೆ, ಉಳ್ಳವರು ಇಲ್ಲದವರ ಮೇಲೆ ಶೋಷಣೆಯನ್ನು ಮಾಡಿದ್ದಾರೆ, ಮಾನವರು ಪ್ರಾಣಿಗಳ ಮೇಲೆ ಸಂಘರ್ಷ ನಡೆಸಿದ್ದಾರೆ. ಹೀಗಾಗಿ ಇವು ಬಲಶಾಲಿಗಳು ಮತ್ತೆ ಬಲಹೀನರ ನಡುವೆ ನಡೆದಂತಹ ಈ ಸಂಘರ್ಷವೇ ಅಥವಾ ಶ್ರೀಮಂತರ ಮತ್ತು ಬಡವರ ನಡುವೆ ನಡೆದಂತಹ ಸಂಘರ್ಷವೇ ಇತಿಹಾಸ ಎಂದು ಹೇಳಿದ್ದಾನೆ. ಹೀಗೆ ಈ ಮೂರು ಅತ್ಯಂತ ಪ್ರಮುಖವಾದಂತಹ ಇತಿಹಾಸಕಾರರು ಮತ್ತೆ ಅವರ ಇತಿಹಾಸದಲ್ಲಿರುವಂತಹ ವ್ಯಾಖ್ಯಾನಗಳು ಆಗಿವೆ. These are the first three important historians and their definitions, and remaining three definitions are discussed in next class. Okay. Any doubts regarding the first three definitions of history?